ಎಸ್ಎಸ್ಎಲ್ಸಿ ಫಲಿತಾಂಶದಲ್ಲಿ ದಾಖಲೆ ಬರೆದ ವಿದ್ಯಾಸಾಗರ ಸ್ಕೂಲ್ ಬಳ್ಳಾರಿ ಜಿಲ್ಲೆಗೆ ಪ್ರಥಮ ಸ್ಥಾನ ಪಡೆದ ಝಹಾ ಫಾತಿಮಾ. ಕಂಪ್ಲಿ ಪಟ್ಟಣದ ವಿದ್ಯಾಸಾಗರ ಆಂಗ್ಲ ಮಾಧ್ಯಮ ವಸತಿ ಶಾಲೆ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಅತ್ಯುತ್ತಮ ಫಲಿತಾಂಶ ದಾಖಲಿಸಿ ಗಮನ ಸೆಳೆದಿದೆ. ಶಾಲೆಯ ವಿದ್ಯಾರ್ಥಿನಿ ಎಂ ಝಹಾ ಫಾತಿಮಾ 620 ಅಂಕಗಳನ್ನು ಗಳಿಸಿ ಬಳ್ಳಾರಿ ಜಿಲ್ಲೆಯಲ್ಲಿ ಪ್ರಥಮ ಸ್ಥಾನ ಪಡೆದು ಶಾಲೆಗೆ ಕೀರ್ತಿ ತಂದಿದ್ದಾಳೆ. ನಿವೇದಿತಾ ದೇಶಪಾಂಡೆ 612 ಅಂಕಗಳನ್ನು ಪಡೆದು ವಿಶೇಷ ಸಾಧನೆ ಮಾಡಿದ್ದಾಳೆ. ಪರೀಕ್ಷೆಗೆ ಹಾಜರಾದ 81 ವಿದ್ಯಾರ್ಥಿಗಳಲ್ಲಿ 80 ವಿದ್ಯಾರ್ಥಿಗಳು ಉತ್ತೀರ್ಣರಾಗಿದ್ದು ಶಾಲೆ ಉತ್ತಮ ಫಲಿತಾಂಶವನ್ನು ದಾಖಲಿಸಿದೆ. ವಿಷಯವಾರು ಫಲಿತಾಂಶದಲ್ಲಿಯೂ ವಿದ್ಯಾರ್ಥಿಗಳು ಮೆಚ್ಚುಗೆಗೆ ಪಾತ್ರರಾಗಿದ್ದು ಕನ್ನಡದಲ್ಲಿ 19 ವಿದ್ಯಾರ್ಥಿಗಳು, ಹಿಂದಿಯಲ್ಲಿ 14 ವಿದ್ಯಾರ್ಥಿಗಳು ಹಾಗೂ ಸಮಾಜ ವಿಜ್ಞಾನದಲ್ಲಿ ಒಬ್ಬ ವಿದ್ಯಾರ್ಥಿನಿ ಪೂರ್ಣ ಅಂಕಗಳನ್ನು ಪಡೆದಿದ್ದಾರೆ. ಒಟ್ಟು 46 ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನ್ ನಲ್ಲಿ, 24 ವಿದ್ಯಾರ್ಥಿಗಳು ಪ್ರಥಮ ದರ್ಜೆಯಲ್ಲಿ ಉತ್ತೀರ್ಣರಾಗಿದ್ದಾರೆ. ತಲಾ 5 ವಿದ್ಯಾರ್ಥಿಗಳು ದ್ವಿತೀಯ ಹಾಗೂ ತೃತೀಯ ದರ್ಜೆಯಲ್ಲಿ ಉತ್ತೀರ್ಣರಾಗಿದ್ದಾರೆ ಎಂದು ನವಭಾರತ ವಿದ್ಯಾವರ್ಧಕ ಸಂಘದ ಕಾರ್ಯದರ್ಶಿ ಪಿ ನಾಗೇಶ್ವರ ರಾವ್ ಹಾಗೂ ಸಾಯಿ ಕಿಶೋರ್ ತಿಳಿಸಿದ್ದಾರೆ. ಡಿಸ್ಟಿಂಕ್ಷನ್ ನಲ್ಲಿ 46 ಮಕ್ಕಳು ಬಂದಿದ್ದಾರೆ. ಫಸ್ಟ್ ಕ್ಲಾಸ್ 24, ಸೆಕೆಂಡ್ ಕ್ಲಾಸ್ 5 ಮೆಂಬರ್ಸ್, ಫಸ್ಟ್ ಕ್ಲಾಸ್ 5 ಮೆಂಬರ್ಸ್. ಪೋಷಕರಿಗೆ ಬಹಳ ಧನ್ಯವಾದಗಳು ತಿಳಿಸಬೇಕು. ಕೆಲವು ಪೇರೆಂಟ್ಸ್ ಪ್ರಾಬ್ಲಮ್ಸ್ ಮಾಡ್ತಾರೆ ನಿಮ್ಗೆ ಗೊತ್ತು. ಏನಪ್ಪ ಈ ಸ್ಕೂಲ್ ಏನು ಬೆಳಗ್ಗೆ 6 ಶುರುವಾಗ್ತದೆ, ರಾತ್ರಿ 9 ಗಂಟೆ ಆದರೆ ಮಕ್ಕಳೇನಾಗಬೇಕು ಆದರೆ ಇವತ್ತು ನಾಳೆ ಕಾಂಪಿಟೇಷನ್ ಹೆಂಗಿದೆ ಅಂತಂದ್ರೆ ನಾವು ಹಂಗೆ ಓದಿದ್ರೇನೆ ಆ ರೇಂಜಿಗೆ ಬರ್ತೀವಿ. ಸ್ಟೇಟ್ ಲೆವೆಲ್ ಇಲ್ಲದ್ರೆ ಪಾಸ್ ಆಗ್ತೇವೆ, ಅದೇನು ದೊಡ್ಡ ವಿಷಯ ಅಲ್ಲ. ಒಳ್ಳೆ ಕಾಲೇಜಿನಲ್ಲಿ ಸೀಟ್ ಕೂಡ ಸಿಗಲ್ಲ. ಈಗ ಬಿಲೋ 90% ಬಂದಿದ್ದ ಮಕ್ಕಳಿಗೆ ಸೀಟ್ ಕೂಡ ಸಿಗಲ್ಲ. ಅದು ಪರಿಸ್ಥಿತಿ. ಅದರಿಂದ ನಾವು ಕಷ್ಟ ಬಿಟ್ಟು, ಪರ್ಟಿಕ್ಯುಲರ್ಲಿ ಕಿಶೋರ್ ಅಂಡ್ ನನ್ನ ಮಗಳು ರೋಹಿಣಿ ಇಬ್ಬರು, ಇಟ್ ಈಸ್ ಎ ಪ್ರೌಡ್ ಮೂಮೆಂಟ್. ಬಹಳ ಹೆಮ್ಮೆ ಆಗದಂಥ ವಿಷಯ ಏನಂತಂದರೆ 2ನೇ ಬಾರಿ ನಮಗೆ ರಾಷ್ಟ್ರದಲ್ಲಿ 600 ರ್ಯಾಂಕು, ಜಿಲ್ಲೆಯಲ್ಲಿ ಫಸ್ಟ್ ರ್ಯಾಂಕು ತೆಗೆದಿದ್ದ ನಮ್ಮ ಝಹಾ ಫಾತಿಮಾಗೆ ಮತ್ತೊಮ್ಮೆ. ಇದೇ ಸಂದರ್ಭದಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಅತ್ಯುತ್ತಮ ಸಾಧನೆಗೈದು ಶಾಲೆಗೆ ಕೀರ್ತಿ ತಂದ ವಿದ್ಯಾರ್ಥಿಗಳಿಗೆ ಅಭಿನಂದನಾ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದ್ದು, ಜಿಲ್ಲೆಗೆ ಪ್ರಥಮ ಸ್ಥಾನ ಪಡೆದ ಝಹಾ ಫಾತಿಮಾ ಹಾಗೂ ಹೆಚ್ಚು ಅಂಕ ಪಡೆದ ನಿವೇದಿತಾ ದೇಶಪಾಂಡೆ ಅವರನ್ನ ಶಾಲಾ ಆಡಳಿತ ಮಂಡಳಿಯವರು ಸಿಹಿ ತಿನಿಸಿ ಸನ್ಮಾನಿಸುವುದರ ಮುಖೇನ ಗೌರವಿಸಿ ಪ್ರೋತ್ಸಾಹಿಸಿದರು. ಈ ಸ್ಕೂಲ್ ಒಳಗಡೆ ನಾನು ನರ್ಸರಿಯಿಂದ 10th ಮಟ್ಟ ಇಲ್ಲೇ ಓದಿದ್ದೀನಿ. ಟೀಚರ್ಸ್ ಸಪೋರ್ಟ್ ಎಲ್ಲ ಚೆನ್ನಾಗಿ ಕೊಟ್ಟಿದ್ದಾರೆ. ಅದರಲ್ಲೂ ಪೋಷಕರ ಮೋಟಿವೇಶನ್ ನನಗೆ ಬಹಳ ಬಹಳ ಸಹಾಯ ಕೊಟ್ಟಿದೆ. ಅವರು ನನಗೆ ಬಹಳ ಮೋಟಿವೇಶನ್ ಕೊಟ್ಟಿದ್ದಾರೆ. ನಮ್ಮ ಸ್ಕೂಲವರು ಅಂತೂ ನನಗೆ ಫುಲ್ ಸಪೋರ್ಟ್ ಕೊಟ್ಟಿದ್ದಾರೆ. ಎಸ್ಪೆಷಲಿ ರೋಹಿಣಿ ಮ್ಯಾಮ್ ಅವರು ಫುಲ್ ಸಪೋರ್ಟ್ ಅಂದರೆ ಹೇಳೋಕ್ಕೂ ಬರಲ್ಲ. ನಾನು ಅಷ್ಟು ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನು ನಾಗೇಶ್ವರ್ ಸರ್ ನನಗೆ ಬಹಳ ಹೆಲ್ಪ್ ಮಾಡಿದ್ದಾರೆ. ಈವನ್ ಕಿಶೋರ್ ಸರ್ ಸಹ ಬಹಳ ಮಾರಲ್ ವ್ಯಾಲ್ಯೂಸ್ ಜೊತೆ ನನಗೆ ಹೇಳಿಕೊಟ್ಟಿದ್ದಾರೆ. ಅಲ್ಲ, ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ಗೂ ಯಾವತ್ತೂ ನಮಗೆ ಸ್ಟಾಪ್ ಮಾಡಿಲ್ಲ. ಎಲ್ಲದಕ್ಕೂ ಕಳಿಸ್ತಿದ್ರು. ಪ್ರತಿಭಾ ಕಾರಂಜಿ ಎಲ್ಲದಕ್ಕೂ ನಮಗೆ ಸಪೋರ್ಟ್ ಮಾಡಿದರು. ಆ್ಯನ್ಯುವಲ್ ಡೇ 10th ಸ್ಟೂಡೆಂಟ್ಸ್ ಅಂತ ಸತೆ ನೋಡ್ಲಾರ್ದಂಗೆ ನಮಗೆ ಹೆಲ್ಪ್ ಮಾಡಿದರು. ಆಮೇಲೆ ಓದೋದ್ರಲ್ಲಿ ಎಲ್ಲ ಟೀಚರ್ಸ್ ಮತ್ತು ಇವ್ರದ್ದು ಎಫರ್ಟ್ಸ್ ನೋಡಿ ನಮಗೆ ಓದಬೇಕು ಅಂತ ನಮಗೆ ಮೋಟಿವೇಶನ್ ಸಿಗ್ತಿತ್ತು. ಅದರಿಂದ ನಾನು ಎಲ್ಲ ಟೀಚರ್ಸ್ಗೂ ಥ್ಯಾಂಕ್ಸ್ ಹೇಳ್ತೀನಿ. ನನ್ನ ಮಗಳಾದಂಥ ಎಂ ಝಹಾ ಫಾತಿಮಾ 10ನೇ ತರಗತಿಯಲ್ಲಿ ಜಿಲ್ಲೆಗೆ ಪ್ರಥಮ ಬಂದಿರುತ್ತಾಳೆ. ಈ ಸಕ್ಸಸ್ಸಿಗೆ ಕಾರಣ ಏನಂದರೆ ಶಿಕ್ಷಕರ ಪ್ರೋತ್ಸಾಹ, ಅವರೆಲ್ಲ ಶಿಕ್ಷಕರೆಲ್ಲ ಸಪೋರ್ಟ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಅವರು ಈ ಪ್ರಿನ್ಸಿಪಲ್ ಆದ ನಾಗೇಶ್ವರ ಸರ್ ಆಗಿರ್ಬೋದು, ಕಿಶೋರ್ ಸರ್ ಆಗಿರ್ಬೋದು, ರೋಹಿಣಿ ಮಿಸ್ ಇವರೆಲ್ಲ ಭಾಳ ಸಪೋರ್ಟ್ ಮಾಡಿದ್ದಾರೆ. ಇವಳ ಮೇಲೆ ಎಲ್ಲ ಟೀಚರ್ಸ್ ಎಲ್ಲ ಸ್ವಲ್ಪ ಹೋಪ್ ಇಟ್ಕೊಂಡಿದ್ರು. ಈ ಸರಿ ಫಸ್ಟ್ ಬಂದರೆ ಇವಳೇ ಬರ್ತಾಳೆ ಅಂಥೇಳಿ ಆ ಥರನೇ ಆಗಿದೆ. ಮತ್ತು ಕಂಪ್ಲಿ ತಾಲೂಕಲ್ಲದೆ ಬಳ್ಳಾರಿ ಜಿಲ್ಲೆಗೆ ಪ್ರಥಮ ಬಂದಿರುತ್ತಾಳೆ. ನಾವು ಅಂದ್ಕೊಂಡಿದ್ವಿ ಒಂದು 625, 23 ಅಂತ ಅಂದ್ಕೊಂಡಿದ್ವಿ. 620 ಆಗಿದೆ.
ಭಾಳ ಖುಷಿ ಆಗುತ್ತೆ. ಈಗ PCMB ಮಾಡಿ ನೀಟ್ ಅಟೆಂಡ್ ಮಾಡಿಸ್ಬೇಕಂತಿದೆ. ಇನ್ನು ಶಿಕ್ಷಕರು ಉತ್ತಮ ಫಲಿತಾಂಶ ಸಾಧಿಸಿದ ವಿದ್ಯಾರ್ಥಿಗಳಿಗೆ ಅಭಿನಂದನೆ ಸಲ್ಲಿಸಿದರು. 2025-26ನೇ ಸಾಲಿನಲ್ಲಿ SSLC ವಾರ್ಷಿಕ ಪರೀಕ್ಷೆಯಲ್ಲಿ ಜಿಲ್ಲೆಗೆ ಪ್ರಥಮ ಸ್ಥಾನ ಪಡೆಯೋದ್ರ ಮೂಲಕ ಕುಮಾರಿ ಎಂ ಜುಹಾ ಫಾತಿಮಾರವರು ನಮ್ಮ ಶಾಲೆಯ ಜೊತೆಗೆ ನಮ್ಮ ಕಂಪ್ಲಿಗೆ ಕೀರ್ತಿ ಪತಾಕೆಯನ್ನು ಹಾರಿಸಿದ್ದಾರೆ. ಅವರಿಗೆ ನಮ್ಮೆಲ್ಲ ವಿದ್ಯಾಸಾಗರ ಶಾಲೆಯ ಶಿಕ್ಷಕ ವೃಂದದ ಪರವಾಗಿ ಮತ್ತು ಪ್ರಾಚಾರ್ಯರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಚ್ಛೆ ಪಡುತ್ತೇನೆ. All the best, my dear students.